ಹಲೋ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಸೇಮ್ ಕಂಟಿನ್ಯೂ ಮಾಡ್ತೀವಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಲೆಕ್ಚರ್ 4. ಬಟ್ ಇವತ್ತು ನಾವು ಸ್ವಲ್ಪ ಟಫರ್ ಲೆವೆಲ್ ಕ್ವಶನ್ಸನ್ನು, ಅಡ್ವಾನ್ಸ್ ಲೆವೆಲ್ ಕ್ವಶನ್ಸನ್ನು ನೋಡ್ಕೋತೀವಿ. ಓಕೆ, ಗೈಸ್ ಲೆಟ್ ಸ್ಟಾರ್ಟ್. ಕ್ವಶನ್ ನಂಬರ್ 15. ದ ಕ್ವಾಡ್ರಾಟಿಕ್ ಇಕ್ವೇಷನ್ ಹೂಸ್ ಒನ್ ರೂಟ್ ಈಸ್ 3 ಪ್ಲಸ್ 2 ರೂಟ್ 3. ಒಂದು ರೂಟ್ ಏನು ಕೊಟ್ಟಿದ್ದಾರೋ 3 ಪ್ಲಸ್ 2 ರೂಟ್ 3. ಓಕೆ, ನಾನು ಆಲ್ರೆಡಿ ನಿಮ್ಗೆ ಫಸ್ಟ್ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಫ್ ಒಂದು ರೂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ರೆ ದ ಅದರ್ ರೂಟ್ ವಿಲ್ ಬಿ 3 ಮೈನಸ್ 2 ರೂಟ್ 3. ಇಫ್ ಒನ್ ರೂಟ್ ಈಸ್ p ಪ್ಲಸ್ q ರೂಟ್ r, ದೆನ್ ಅದರ್ ರೂಟ್ ವಿಲ್ ಆಲ್ಸೋ ಬಿ p ಮೈನಸ್ q ರೂಟ್ r. ಇದನ್ನು ನೆನಪಿಟ್ಕೋಬೇಕು ನೀವು ಇದನ್ನು. ಓಕೆ, ದೆನ್ ಲೆಟ್ ಅಸ್ ಸೇ ದಿಸ್ ಈಸ್ ಆಲ್ಫಾ and let us call this is beta. ನಮಗೆ ಯಾವಾಗ ಎರಡು ರೂಟ್ ಕೊಟ್ಟಿರ್ತಾರೆ, ನಮಗೆ ಇಕ್ವೇಷನ್ ಅನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? ಸ್ಟ್ಯಾಂಡರ್ಡ್ ಇಕ್ವೇಷನ್, ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ವೆನ್ ರೂಟ್ಸ್ ಆರ್ ಗಿವನ್. ಏನದು ಇಕ್ವೇಷನ್ನು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಮೈನಸ್ ಪ್ಲಸ್ ಆಲ್ಫಾ ಬೀಟಾ. ದಿಸ್ ಈಸ್ ಅವರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಯಾವಾಗ ನಮಗೆ ಈ ಥರ ರೂಟ್ ಕೊಟ್ಟ ಈಸ್ ಈಕ್ವಲ್ ಟು 0, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಈಸ್ ಈಕ್ವಲ್ ಟು 0. ಈಗ ನಮ್ಗೆ ಏನಿದೆ, ಆಲ್ರೆಡಿ ಅಲ್ಫಾ ಆ್ಯಂಡ್ ಬೀಟಾ ವ್ಯಾಲ್ಯೂಸ್ ಇದೆ. ನಾವೀಗ ಏನು ಮಾಡ್ಬೇಕು? ಅದನ್ನು ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಇಕ್ವೇಷನ್. ಲೆಟ್ಸ್ ಸ್ಟಾರ್ಟ್ ದಿಸ್. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಈಸ್ 3 ಪ್ಲಸ್ 2 ರೂಟ್ 3 ಮತ್ತು ಬೀಟಾನೂ ಇದೆ ರೀ. ವಾಟ್ ಈಸ್ ಬೀಟಾ? ಪ್ಲಸ್ ಬೀಟಾ ಈಸ್ 3 minus 2 root 3. Okay, into x plus alpha into beta, that is 3 plus 2 root 3 into 3 minus 2 root 3. Okay, is equal to 0. ನಾವೀಗೇನು ಮಾಡ್ಬೋದು ನೋಡ್ರಿ? 3 plus 3 is 6. Let us write this x square as it is. It is 6. 2 plus root 3 minus 2 root 3, it gets cancelled. What remains is only 6 into x. ಇಲ್ಲೇ a plus b into a minus b ಅಂದರೆ a square minus b square. What is a square? 3 square minus 2 root 3 the whole square equal to 0. ಇದನ್ನು ನಾವು ಸಾಲ್ವ್ ಮಾಡಿದಾಗ x square minus 6x. 3 square is 9. Okay, this is 9. 2 square ಅಂದರೆ 4. ಆಮೇಲೆ 3 ರೂಟ್ ಹೋಗ್ಬಿಡುತ್ತೆ. 9 minus 12 ಆಗುತ್ತೆ ಇದು. ದಿಸ್ ಬಿಕಮ್ಸ್ 9 minus 12. 9 minus 12 is minus 3. x square minus 6x minus 3 is equal to 0. Okay, this is the answer. ತಿಳಿತಲಗೊಂಡು ನೀವು ಇದನ್ನ ಈ ಇಕ್ವೇಷನ್ ಅನ್ನು ನೆನಪಿಟ್ಟುಕೊಳ್ಳೇಬೇಕಾಗತ್ತೆ. ದ ಆನ್ಸರ್, ದ ಆಪ್ಷನ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಕ್ಯೂಬ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇನ್ ಕ್ವಶನ್ ಎಕ್ಸಾಮ್ನಲ್ಲಿ ವಿ ಶುಡ್ ಬಿ ವೆರಿ ಕೇರ್ಫುಲ್. ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಮೈನಸ್ 6x ಪ್ಲಸ್ 3. ಇಲ್ಲಿ ನೋಡಿದೆ ಪ್ಲಸ್ ಇದೆ, ನಾನು ಸ್ವಲ್ಪ ತಪ್ಪು ಬರೆದಿದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ ಡಿ. ದಿಸ್ ಈಸ್ ದ ಆನ್ಸರ್. Thank you. Next one. If alpha and beta, if alpha and beta are the roots of the equation x square minus 8x plus p and alpha square plus beta square equal to 40, the value of p is ಇಂಥ ಕ್ವಶನ್ಸ್ ಭಾರಿ ಇಂಪಾರ್ಟೆಂಟ್ ಅದಾವ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಏನು ಮಾಡ್ಕೋತೀರೋ ಇವನಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ಈಗ ಆಲ್ರೆಡಿ ದೇರ್ ಇಸ್ ಅನ್ ಇಕ್ವೇಷನ್ ವಿಚ್ ಈಸ್ ಗಿವನ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ ಪಿ ಈಸ್ ಈಕ್ವಲ್ ಟು 0. ಆ್ಯಂಡ್ ಇನ್ನೊಂದೇನು ಕೊಟ್ಟಿದ್ದಾನಂದ್ರೆ ರೂಟ್ಸ್ ಅಲ್ಫಾ ಆ್ಯಂಡ್ ಬೀಟಾ ಹೆಂಗೆ ರಿಲೇಷನ್ ಇದೆ ಅಂತಂದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 40 ಅಂತ ಕೊಟ್ಟಿದ್ದಾರೆ ಅವರು. ಈಗ ಪಿ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಓಕೆ, ನಾವೇನು ಮಾಡ್ಬೋದು ಈಗಿಲ್ಲೇ? ಸಿನ್ಸ್ ಅವ್ರು ಆಲ್ರೆಡಿ ನಮಗೆ ಇಲ್ಲಿ ಇಕ್ವೇಷನ್ ಕೊಟ್ಟಿರೋದ್ರಿಂದ ನಮಗೇನು ಗೊತ್ತಿದೆ? ಅಲ್ಫಾ ಸಮ್ ಆಫ್ ದಿ ರೂಟ್ಸ್ ಗೊತ್ತಿದೆಯಲ್ಲ ನಮಗೆ. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಲ್ಲಿ ಮೈನಸ್ ಬಿ ಅಂದ್ರೆ ಏನಿದು?
So this is minus 8. So minus of minus 8 by a is 1. ಸೊ ಈಗ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಿಮಗೆ ಇದನ್ನ ಫಾರ್ಮುಲಾನ, ಯಾಕಂದರೆ ವಿ ಆರ್ ಆಲ್ರೆಡಿ ಯೂಸ್ ಟು ಇಟ್. ಸೊ ಫೈನಲಿ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 8 ಬರುತ್ತೆ. ದಟ್ ಈಸ್ ಇಕ್ವೇಶನ್ 1. ಸೊ ಸಿಮಿಲರ್ಲಿ ಇನ್ನೊಂದೇನಿದೆ ನಮ್ಮದು, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಸೊ ವಾಟ್ ಈಸ್ ಸಿ? ಸಿ ಈಸ್ ಇಲ್ಲಿ ಪಿ, ಎ ಈಸ್ ಅಗೇನ್ 1. ಸೊ ವಿಚ್ ಈಸ್ ಈಕ್ವಲ್ ಟು ಪಿ. ಸೊ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಪಿ. ದಿಸ್ ಈಸ್ ಸೆಕೆಂಡ್ ಇಕ್ವೇಶನ್ ನಮ್ದೀಗ. ಸೊ ನಮಗೀಗ ಆಲ್ರೆಡಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ನಮಗಿಲ್ಲಿ ಆಲ್ರೆಡಿ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 40 ಅಂತ ಕೊಟ್ಟಿದ್ದಾರೆ ಅವರು. ಸೊ ಈ ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಬರುವಂಥ ನಮಗೆ ಯಾವುದಾದ್ರು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಸಿ, ಇಲ್ಲಿ ನಾನು 3 ಎಕ್ಸ್ಪ್ರೆಷನ್ಸನ್ನು ಯೂಸ್ ಮಾಡ್ಕೊಳ್ಬೇಕು. ಈಗ ಅಲ್ಫಾ ಪ್ಲಸ್ ಬೀಟಾ ಯೂಸ್ ಮಾಡ್ಕೊಳ್ಬೇಕು, ಅಲ್ಫಾ ಇಂಟು ಬೀಟಾನು ಯೂಸ್ ಮಾಡ್ಕೊಳ್ಬೇಕು. ಸೊ ಈ 3 ಇಕ್ವೇಷನ್ಸನ್ನು ನಾವು ನೋಡಿದರೆ ನಮಗೇನೋ ಫ್ಲ್ಯಾಶ್ ಆಗಬೇಕು. ಅಂದರೆ ಹೌ ಕ್ಯಾನ್ ಐ ಯೂಸ್ ಆಲ್ ದೀಸ್ 3 ಇಕ್ವೇಷನ್ಸ್? ಸೊ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ಕೊಳ್ಬೋದು ಅಂದರೆ, ಅಲ್ಫಾ ಪ್ಲಸ್ ಬೀಟಾ ದಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಏನು ಬರ್ತದೆ, ಅದರ ಎಕ್ಸ್ಪಾನ್ಷನ್ ಏನಾಗುತ್ತೆ, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಬೀಟಾ. ಸೊ ಇಲ್ಲಿ ನಾವೇನು ಬರುತ್ತೆ, ಅಲ್ಫಾ ಪ್ಲಸ್ ಬೀಟಾನು ಯೂಸ್ ಮಾಡ್ಕೊಳ್ಬೋದು, ಅಲ್ಫಾ ಬೀಟಾ ಯೂಸ್ ಮಾಡ್ಕೊಳ್ಬೋದು, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನು ಯೂಸ್ ಮಾಡ್ಕೊಳ್ಬೋದು. ಸೊ ವಾಟ್ ಈಸ್ ಅಲ್ಫಾ ಪ್ಲಸ್ ಬೀಟಾ? ಇಟ್ ಈಸ್ 8. 8 ಸ್ಕ್ವೇರ್ ಈಸ್ ಈಕ್ವಲ್ ಟು ಈ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹಾಗೆ ಬರೀರಿ. ಓಕೆ, ಸೊ ಪ್ಲಸ್ 2 ಇಂಟು ವಾಟ್ ಈಸ್ ಅಲ್ಫಾ ಬೀಟಾ? ಅಲ್ಫಾ ಬೀಟಾ ಈಸ್ ಪಿ. ಸೊ ಪಿ ಈಸ್ ದ ಅನ್ನೋನ್. ಈಗ ನಾವೇನು ಮಾಡ್ತೀವಿ, 64. ಈಗ ನಮ್ಗೇನು ಆಲ್ರೆಡಿ ಗೊತ್ತಿದೆ, ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ 40. ಸೊ 64 ಇಸ್ ಈಕ್ವಲ್ ಟು 40 ಪ್ಲಸ್ 2p. So 64 minus 40 divided by 2 is equal to p. So which is means p is 24 by 2. So which is 12. So hangagi answer is p is equal to 12. So ತಿಳಿತಲ್ಲ. ಸೊ ನೋಡ್ರಿ ಎಷ್ಟು ಟ್ರಿಕ್ಕಿ ಇದೆ ಕ್ವಶನ್ನು, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಇದೆ, ಈ ಥರ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ಸೊ ಈಗ ನಾವೇನು ಮಾಡ್ಬೋದು ಅಂದರೆ, ಇಲ್ಲಿ ನೋಡ್ಕೋರಿ, ವಿಚ್ ಆಫ್ ದ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಕ್ಯಾನ್ ಬಿ ಫ್ಯಾಕ್ಟರೈಸ್ಡ್ ಇಂಟು ಅ ಪ್ರಾಡಕ್ಟ್ ಆಫ್ ರಿಯಲ್ ಆಸ್ ಅ ಪ್ರಾಡಕ್ಟ್ ಆಫ್ ರಿಯಲ್ ಲೀನಿಯರ್ ನಂಬರ್ಸ್, ಲೀನಿಯರ್ ಫ್ಯಾಕ್ಟರ್ಸ್, ಸಾರಿ. ಓಕೆ, which of the following quadratic polynomials can be factorized into a product of real linear factors ಅಂತಂದರೆ, ಯಾವ ಪಾಲಿನಾಮಿಯಲ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ಕೋಬೋದು ಅಂದರೆ, ಇನ್ ದ ಫಾರ್ಮ್ ಆಫ್ 2, ಇನ್ ದ ಫಾರ್ಮ್ ಆಫ್ 2ನೇ ಬರುತ್ತಲ್ಲ, ಯಾಕಂದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. 2 ರಿಯಲ್ ಫ್ಯಾಕ್ಟರ್ಸ್ ಆರ್ ರಿಯಲ್ ರೂಟ್ಸನ್ನು ಯಾವಾಗ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಪ್ರಕಾರ, ವೆನ್ ಎವರ್ ದ ಡಿಸ್ಕ್ರಿಮಿನೆಂಟ್ ದಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0, ಸೊ ಅವಾಗಲೇ ನಮ್ಗೇನು ಬರ್ತಾವ, ರಿಯಲ್ ರೂಟ್ಸ್ ಬರ್ತಾವ. ಸೊ ಮೇಲೆ ಕಂಡೀಷನ್ದಾಗ ಯೂನಿಕ್ ಇರ್ತಾವೆ, ಸೊ ತಳಗ ಏನಿರ್ತೈತಿ, ಈಕ್ವಲ್ ಇರ್ತಾವ. ಸೊ ಎರಡೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾವ. ಸೊ ಥರ್ಡ್ ಕಂಡೀಷನ್ ಯಾವುದಪ್ಪ ಅಂತಂದ್ರೆ, ಥರ್ಡ್ ಕಂಡೀಷನ್ ಯಾವ್ದ್ರಿ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಲೆಸ್ ದೆನ್ 0. ಇದಾದಾಗ ನೋ ರಿಯಲ್ ರೂಟ್ಸ್, ನೋ ರಿಯಲ್ ರೂಟ್ಸ್ ಕಂಡೀಷನ್ ಬರುತ್ತೆ ಇದು ಈಗ. ಓಕೆ, ಸೊ ಈಗ ಇವೆಲ್ಲ ಈಕ್ವೇಷನ್ಸ್ನು ನಾವೇನು ಮಾಡ್ಬೇಕಾಗತ್ತೆ, ಇದ್ರದ್ದು ಎಲ್ಲ ಈಕ್ವೇಷನ್ಸ್ ಇದ್ರೂ ನಾವು ಡಿ ಕ್ಯಾಲ್ಕುಲೇಟ್ ಮಾಡಲೇಬೇಕು, ಯಾಕಂದರೆ ಬೇರೆ ಆಪ್ಷನ್ನೇ ಇಲ್ಲ ಇದ್ರಾಗ. ಯಾಕಂದ್ರೆ ಬೇರೆ ಬೇರೆ ಅದಾವ್ರಿ, ಎಲ್ಲ ನೋಡ್ಬೇಕು ನೀವು. ಈಕ್ವೇಷನ್ಸ್ ನೋಡ್ಕೊಂಡ್ರೆ ಎಲ್ಲ ಬೇರೆ ಬೇರೆನೇ ಅದಾವು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್. ಸೊ ಡಿ ಕ್ಯಾಲ್ಕುಲೇಟ್ ಮಾಡೋದು ಬಿ ಸ್ಕ್ವೇರ್ ಮೈನಸ್ 4ac. ಸೊ ವಾಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಮೈನಸ್ 4a is 2 into c is 9. ಸೊ ನಾನು 25, this is minus 4 to the 8, 8 9s are 72. So which is going to come as a negative number, some negative number ಏನೋ ಬರ್ತಾ ಇದೆ ಬಿಡ್ರಿ ಅದನ್ನು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್. ಸೊ 2x ಸ್ಕ್ವೇರ್ ಇದೆಯಲ್ಲ, ಸೊ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ವಿಚ್ ಈಸ್ 4 ಸ್ಕ್ವೇರ್ ಮೈನಸ್ 4a is 2 and c is minus 5. So what is 4 square is 16
ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 2 8, 8 5 40. ಸೊ ಏನೋ ಬರ್ತಾ ಇದೆ ಇದು ಜಸ್ಟ್ 56. ಸೊ ದಿಸ್ ಇಸ್ ಅ ಪಾಸಿಟಿವ್ ನಂಬರ್. ಹಾಗಾಗಿ ಇದು it can be factorized. This can be factorized into two linear, either positive greater than 0 na ide idu. D is greater than 0. So next C. So D is equal to B square andre again 4 square minus 4, A is 3 and C is 6. So 4 square is again 16 minus 4 2 is 12, 4 3 is 12, 12 6 are 12 6 are 72. So which is, so this is also coming as negative. B square minus 4 A into C. Okay, so ಇದು ಒಂದು ಬರ್ತಾ ಇದೆ. Fine. Next D, option D ನೋಡ್ಕೊಳ್ರಿ. So D is equal to B square minus 3 square minus 4, A is 5 into C is 2. So ಇದೇನಾಗುತ್ತೆ, 3 square is 9. So 9 minus 5 4 is 20, 22 is 40. 9 minus 40 minus 31. So ಫ್ರೆಂಡ್ಸ್ ನಿಮ್ಗೇನು ಅರ್ಥ ಆಯ್ತಿದ್ರಲ್ಲಿ, ಈಗ ನೀವೆಲ್ಲ ಕಡೆ ನೋಡ್ಬೋದು ಬರೀ ಆಪ್ಷನ್ ಬಿ ದಾಗ ಅಷ್ಟೇ ಪಾಸಿಟಿವ್ ಆನ್ಸರ್ ಬಂದಿದೆ. ಓಕೆ, ಸೊ ಆಪ್ಷನ್ ಡಿ ಓನ್ಲಿ ಹ್ಯಾಸ್ ದಿ ಪಾಸಿಟಿವ್ ಆನ್ಸರ್, ದಟ್ ಈಸ್ ಡಿ ಈಸ್ ಗ್ರೇಟರ್ ದೆನ್ 0. ಉಳ್ಕಿದ ಎಲ್ಲ 3 ಆಪ್ಷನ್ಸ್ ನಲ್ಲಿ ನೆಗೆಟಿವ್ನ ಬಂದಿದ್ದಾವೆ ಆನ್ಸರ್ಸು. ಸೊ ಹಾಗಾಗಿ what we can say that the equation B is only going to give us the linear factors. So this is the answer. Okay, ಸ್ವಲ್ಪ ಏನಿಲ್ಲ, ಸ್ವಲ್ಪ ಅದನ್ನ ನೋಡ್ಕೊಳ್ಬೇಕು, ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಈ ತರ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. If alpha comma beta are the roots of the equation x square minus 2x plus 2 equal to 0, then the equation whose roots are alpha plus 1 and beta plus 1. ಓಕೆ, ಸೊ ಯಾವ ಇಕ್ವೇಶನ್ಸ್ ಅಂತ ರೂಟ್ಸು ಅಲ್ಫಾ ಪ್ಲಸ್ 1 ಮತ್ತು ಅಲ್ಫಾ ಬೀಟಾ ಪ್ಲಸ್ 1 ಇದಾವ ಅಂತೇಳಿ ಕೇಳ್ತಾ ಇದ್ದಾನ ಅವನು. ಸೊ ವಾಟ್ ಈಸ್ ದ ಗಿವನ್ ಇಕ್ವೇಶನ್? ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ ಆಲ್ರೆಡಿ ಏನು ಹೇಳ್ತಿದ್ದಾನೆ ಅವನು? ಅಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಅಂತ ಹೇಳ್ತಿದ್ದಾನೆ. ವಾಟ್ ಈಸ್ ಅಲ್ಫಾ? ನಮ್ಗೇನು ಗೊತ್ತಿದೆ ಫಾರ್ಮುಲಾ? ಸಮ್ ಆಫ್ ದಿ ರೂಟ್ಸ್ ಅಲ್ಫಾ ಪ್ಲಸ್ ಬೀಟಾ. ಸೊ ಮೈನಸ್ ಬಿ ಬೈ ಎ. ಸೊ ದಿಟ್ ಈಸ್ minus of minus 3 by a, which is 3, and alpha into beta is equal to c by a, which is 2 by 1, which is 2. ಓಕೆ, ಸೊ ನಮ್ಗೆ ಇಷ್ಟು ಗೊತ್ತಾಗಿದೆ. ಈಗ ಅವನೇನು ಹೇಳ್ತಾನಂದ್ರೆ, ಯಾವ ಇಕ್ವೇಶನ್ 4 ಇಕ್ವೇಶನ್ನಲ್ಲಿ ಅಲ್ಫಾ ಪ್ಲಸ್ 1 ಆ್ಯಂಡ್ ಬೀಟಾ ಪ್ಲಸ್ 1 ರೂಟ್ಸ್ ಇದಾವ ನೋಡು ಅಂತ ಕೇಳ್ತಿದ್ದಾನ ಅವನು. ಸೊ ವಾಟ್ ಈಸ್ ಆ್ಯಕ್ಚುಲಿ ಅಲ್ಫಾ ಪ್ಲಸ್ 1? ಸೊ ಯಾಕಂದ್ರೆ ನೋಡ್ರಿ, ಅಲ್ಫಾ ಪ್ಲಸ್ 1 ಆ್ಯಂಡ್ ಬೀಟಾ ಪ್ಲಸ್ 1 ಅಂತ ಹೇಳ್ತಿದ್ದಾನೆ ಅವನು. ಸೊ ಸಿನ್ಸ್ ನಮಗೆ ಈಗ ಆಲ್ರೆಡಿ ಏನು ಗೊತ್ತಿದೆ, ಈಗ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 3 ಆ್ಯಂಡ್ ಅಲ್ಫಾ ಬೀಟಾ ಈಸ್ ಈಕ್ವಲ್ ಟು 2. ಓಕೆ, ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಏನು ಕಂಡುಹಿಡಬೇಕು, ಯಾವ ಒಂದು ಇಕ್ವೇಶನ್ ಅಲ್ಲಿ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 3, ಸೊ ಪ್ಲಸ್ beta equal to 3 and alpha beta are the roots of which equation? This is 3x square, x square minus 3x plus 2 equal to 0. Either roots adu. What are the new roots? What are the new roots of the equation? avun ಹೇಳ್ತಾ ಇದ್ದಾನೆ, find the equation whose new roots are alpha plus 1 ಮತ್ತೆ beta plus 1. alpha plus 1 and beta plus 1. Okay, so new roots ಏನಿದೆ alpha plus 1 and beta 1 plus 1. So in that case, so the sum of the roots ಏನಾಗುತ್ತೆ ನಮ್ದು? alpha plus 1 plus of beta plus 1 is equal to ಏನಿದೆ ಅದು? the new roots. This is sum of roots is equal to ಏನಾಗುತ್ತೆ ಇದು? ಅಲ್ಫಾ ಪ್ಲಸ್ 1 ಪ್ಲಸ್ ಬೀಟಾ ಪ್ಲಸ್ 1 ಅಂದರೆ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ 2 ಆಗುತ್ತಾ? ಸೊ ದಿಸ್ ಈಸ್ ವಾಟ್
ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಆಲ್ರೆಡಿ ನಮ್ಗೆ ಗೊತ್ತಿರೋದ್ರಿಂದ 3. ಸೊ ವಾಟ್ ಈಸ್ 3? ಸೊ 3 ಪ್ಲಸ್ 2 ವಿಚ್ ಈಸ್ 5. ಸೊ ಸಮ್ ಆಫ್ ರೂಟ್ಸ್ ಈಸ್ 5. ಸೊ ಸಮ್ ಆಫ್ ದ ರೂಟ್ಸ್ ಈಸ್ 5. ಈಗ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನು ಬರುತ್ತೆ ಹೇಳ್ರಿ? ಸೊ ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ವಾಟ್? ಈಗ ನೋಡ್ರಿ ಇದು ಏನಾಗುತ್ತೆ? ಆಲ್ಫಾ ಬೀಟಾ ಪ್ಲಸ್ ಬೀಟಾ ಪ್ಲಸ್ 1. ಸೊ ವಾಟ್ ಈಸ್ ಆಲ್ಫಾ ಬೀಟಾ? ಆಲ್ಫಾ ಬೀಟಾ ಈಸ್ 2 ಮತ್ತೆ ಆಲ್ಫಾ ಪ್ಲಸ್ ಬೀಟಾ ಈಸ್ 3. 3 plus 1 again, so this is 6. So the new roots are 5 and 6. ಹೌದಾ? ಈಗ ನಮ್ದು ನ್ಯೂ ರೂಟ್ಸ್ ಏನು ಬರ್ತಾವ? 5 and 6 ಇರೋದ್ರಿಂದ ನಮ್ಗೆ ಇಕ್ವೇಷನ್ ಫಾರ್ಮ್ ಮಾಡೋಕೆ ಈಸಿ ಆಗುತ್ತೆ. ಸೊ ನಾವು ಇಕ್ವೇಷನ್ ಹೆಂಗೆ ಫಾರ್ಮ್ ಮಾಡ್ತೀವಿ? ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸಮ್ ಆಫ್ ರೂಟ್ಸ್. ವಾಟ್ ಈಸ್ ಸಮ್ ಆಫ್ ರೂಟ್ಸ್ ಏನಿದೆ ನಮ್ಮದು? 5 ಇದೆ. ಸೊ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಿದೆ ನಮ್ಮದು? 6 ಇದೆ. So minus 5x plus product of the roots which is 6 equal to 0. So this is x square minus 5x plus 6 equal to 0. So this is the answer. Okay, ಸ್ವಲ್ಪ ಟ್ರಿಕಿ ಇದೆ ಇದು ಕ್ವಶನ್, ನೀಟಾಗಿ ಅರ್ಥ ಮಾಡ್ಕೋ. ಅದಕ್ಕೆ ನಾನು ಈ ಲೆಕ್ಚರ್ 4 ಸೀರೀಸ್ ಏನು ಕ್ವಶನ್ಸ್ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಹೈಯರ್ ಲೆವೆಲ್ಲು, ಸ್ವಲ್ಪ ಲಾಜಿಕಲ್ಲು ಸ್ವಲ್ಪ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. So let us see, if alpha comma beta are the roots of the equation x square plus 4x plus 12 equal to 0 such that alpha minus beta is equal to 1, then find the value of k. Okay, already. So what is the equation? Nam kotro equation iradu. So the equation is x square plus kx plus 12 is equal to 0. So alpha and beta are the roots ಅಂತ ಅಂತಿದ್ದಾನೆ ನೋಡಿ ಈ ಈಕ್ವೇಷನ್ದು. ಸಚ್ ದ್ಯಾಟ್ ಒಂದು ಕಂಡೀಷನ್ ಏನು ಕೊಟ್ಟಿದ್ದಾನೆ ಅಂದರೆ ಅಲ್ಫಾ ಮೈನಸ್ ಬೀಟಾ ಮಾಡಿದರೆ 1 ಬರಬೇಕು. ಸೊ ಇನ್ ದ್ಯಾಟ್ ಕೇಸ್ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಆತನ ಅವನು. ಓಕೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ, ಮಾಡೋಣ. ಸೊ ವಾಟ್ ಈಸ್ ದ ಸಮ್ ಆಫ್ ದಿ ರೂಟ್ಸ್? ಸೊ ಸಮ್ ಆಫ್ ದಿ ರೂಟ್ಸ್ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಕೆ ಬೈ 1. So which is minus k. So product of the roots ಏನು ಬರುತ್ತೆ? ಅದು alpha into beta is equal to c by a which is 12 by 1 which is equal to 12. ಈಗ ಅವನೇನು ಕೊಟ್ಟಿದ್ದಾನೆ ಅಂತಂದ್ರೆ he has given one condition. What is that? ಅದೇನಂದ್ರೆ alpha minus beta is equal to 1 ಅಂತ ಕೊಟ್ಟಿದ್ದಾನೆ ಅವನು. ಸೊ ಹಾಗಾಗಿ ನನ್ನ ಕಡೆ ಇರೋದೇನಿದೆ? alpha plus beta equal to minus k, alpha into beta is equal to 12. ಸೊ ಈ ಮೂರು ಇವೇನು ಇನ್ನೊಂದು ಕೊಟ್ಟು ಏನಿದೆ ನಮ್ಮದು alpha minus beta equal to 1 ಅಂತ ಕೊಟ್ಟಿದ್ದಾನೆ ಅವನ ಕಂಡೀಷನ್. ಸೊ ಈ ಮೂರು ಈಕ್ವೇಷನ್ಸನ್ನು ಯೂಸ್ ಮಾಡಿಕೊಂಡು ನಾನು ಕೆ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಓಕೆ, ಇವನ್ ಅಲ್ಫಾನು ಕಂಡುಹಿಡ್ಕೋಬೇಕು ಮತ್ತು ಬೀಟಾನು ಕಂಡುಹಿಡ್ಕೋಬೇಕು. ಸೊ ಸಿನ್ಸ್ ದೇರ್ ಆರ್ 3 ಈಕ್ವೇಷನ್ಸ್ ಐ ವಿಲ್ ಬಿ ಏಬಲ್ ಟು ಸಾಲ್ವ್ ದಿ 3 ಅನ್ನೋನ್ಸ್. ಓಕೆ, ಸೊ ಹಾಗಾಗಿ ಏನು ಮಾಡೋಣ ಈಗ? ಸೊ ಇವು ಮೂರನ್ನು ರಿಲೇಟ್ ಮಾಡುವಂಥ ಈಕ್ವೇಷನ್ಸ್ ಯಾವಾದರೂ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ಸಲ್ಲಿ ಇದ್ದಾವ? ಲೈಕ್ ಫಾರ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಅವೆಲ್ಲ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ಸನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಈಗ ನಿಮ್ಗೆ ನಾವೊಂದು ಡೈರೆಕ್ಟ್ಲಿ ನಾನು ನಿಮಗೆ ಒಂದು ಕೊಟ್ಬಿಡ್ತೀನಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಏನಂತಂದರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆ್ಯಸ್ ಎ minus b the whole square, a square plus b square minus 2ab plus 4ab. ಸೊ ಈ ಈಕ್ವೇಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ನೆನಪಿಟ್ಕೊಳ್ಬೇಕು. ಈ ಥರ ಕೆಲವೊಂದು ಈಕ್ವೇಷನ್ಸನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೀವು ಇದನ್ನು, ಯಾಕಂದರೆ ಸೊ ಒಮ್ಮೆಗ್ಲೇನೂ ಗೊತ್ತಾಗಲ್ಲ ಇವಾಗ ಈಕ್ವೇಷನ್ಸು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ದಿಸ್ ಫಾರ್ಮುಲಾ? ಎಸ್, ನಾನು ಏನು ಬರಿತೀನಿ ಅವಾಗ? ಎ ಅಲ್ಫಾ ಪ್ಲಸ್ ಬೀಟಾ ದಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಅಲ್ಫಾ ಮೈನಸ್ ಬೀಟಾ ದಿ ಹೋಲ್ ಸ್ಕ್ವೇರ್ ಪ್ಲಸ್ 4 ಅಲ್ಫಾ ಬೀಟಾ. ಓಕೆ, ಸೊ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಏನಿದೆ ನಂದದು? ಮೈನಸ್ ಕೆ ದಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಅಲ್ಫಾ ಮೈನಸ್ ಬೀಟಾ ಅಂದರೆ ಏನಿದೆ ಅದು? 1 ದಿ ಹೋಲ್ ಸ್ಕ್ವೇರ್
plus 4 into alpha beta is 12. Okay, so ಇದೇನಾಗುತ್ತೆ ನೋಡ್ರಿ ಈಗ. So k square equal to 12 4 48 plus 1 49. So k is equal to plus or minus square root of 49, which is equal to plus or minus 7. So finally k is equal to plus or minus 7. So option D is our answer. Okay, very important ರೀ. ಸೊ ಈ ಥರ ಕ್ವಶನ್ಸನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆರ್ ಇಟ್ಸ್ ಎ ಗುಡ್ ಕ್ವಶನ್. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಸನ್ನು ನೆನಪಿಟ್ಕೊಳ್ಳೇಬೇಕಿಂತವನ್ನೆಲ್ಲ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. ಫೈನ್. ಸೊ ಪ್ರಾಬಬ್ಲಿ ಇದೇ ನಮ್ದು ಲಾಸ್ಟ್ ಕ್ವಶನ್ನು. ಇಫ್ ದ ಇಕ್ವೇಶನ್ ax square minus 5x plus c equal to 0 has 10 as the sum of the roots. Okay, so ಏನಿದೆ ಇಕ್ವೇಶನ್ ax square minus 5x plus c equal to 0 has 10 as sum of the roots is equal to 10 ante, and also the product of the roots is also 10 ante. ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, product of the roots also 10 and sum of the root is also this value 10. Which of the following condition is true? Very important. Which of the following condition is true ಅಂತ ಕೇಳ್ತಿದ್ದ ನಾನು. ಓಕೆ, ಸೊ ಫೈನ್. ಸೊ ನಾನು ಈಗ ಏನು ಮಾಡ್ತೀನಿ ನೋಡ್ರಿ ಇಲ್ಲೇ. ಸೊ ಸಿನ್ಸ್ ಆಲ್ಫಾ ಪ್ಲಸ್ ಬೀಟಾ is already given as 10, so alpha into beta is 10. So standard equations ಅನ್ನು ನಾನು ಬರ್ಕೊಂಡ್ಬಿಡ್ತೀನಿ. Standard equation when the roots are given. Okay, so what is that? X square minus sum of roots, that is alpha plus beta into x minus plus alpha beta equal to 0. So what is x is x square minus alpha plus beta is 10 minus 10x. Okay, plus alpha beta is 10 equal to 0. So this is our equation according to the given question ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಸೊ ಇದನ್ನ ನಾವು ಮಾಡಿದ್ವಿ ಈಗ. ಬಟ್ ಈಗ ಯಾವ ಈಕ್ವೇಷನ್ ಈ ಫಾರ್ಮ್ ಈ ಕಂಡೀಷನ್ ಇಲ್ಲಿ ಈ ಕಂಡೀಷನ್ ಯಾವ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡಬೇಕು ಈಗ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ 1 by 1. ಫಸ್ಟ್ ಕೇಸ್ ತೊಗೊಳೋಣ. a equal to 1 by 2, ಆಮೇಲೆ c equal to 5. ಇದನ್ನು ನಾವು ನಮ್ಮ ಇಕ್ವೇಷನ್ಸ್ ಗಿವನ್ ಇಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು. plus 5x plus c equal to 0. So what is a? In place of a, I will write 1 by 2x square minus 5x. So c I will write as 5 equal to 0. So ಈ equation ನೀವು multiplying throughout by 2 ಮಾಡ್ರಿ. ಓಕೆ, ಸೊ ಇದೇನಾಗುತ್ತೆ, ಇದು x ಸ್ಕ್ವೇರ್ ಆಗುತ್ತೆ minus 5 2s into x plus 5 into 2 equal to 0. So x square minus 10x plus 10 is equal to 0. ಸೊ ಲಕ್ಕಿಲಿ ಏನಾಗಿದೆ, ನಮ್ದು ಫಸ್ಟ್ ಇಕ್ವೇಶನ್ ಅಥವಾ ಫಸ್ಟ್ ಗಿವನ್ ಕಂಡೀಷನ್ನ ಮ್ಯಾಚ್ ಆಗಿದೆ. ದಿಸ್ ಹ್ಯಾಸ್ ಬೀನ್ ಮ್ಯಾಚ್ಡ್ ವಿತ್ ದ ಗಿವನ್ ಕಂಡೀಷನ್. ಸೊ ದ ಆನ್ಸರ್ ಈಸ್ ಫಸ್ಟ್ ಒನ್. ದ ವ್ಯಾಲ್ಯೂಸ್ ಆಫ್ a equal to 1 by 2 and c is equal to 5. Okay, so hope you guys enjoyed this videos. ಸೊ ಇದೇ ಥರ ಮತ್ತೆ ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಕ್ವಶನ್ಸನ್ನು ತೊಗೊಂಬರ್ತೀನಿ. ಮತ್ತು ಮುಂಚೆಕ್ಕಿಂತ ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ಫೋಕಸ್ ಆನ್ ಸಮ್ ಆಫ್ ದ ಕ್ವಶನ್ಸ್ ಆಫ್ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್, ಆಮೇಲೆ ಹೌ ಟು ಫಾರ್ಮ್ ದಿ ಇಕ್ವೇಷನ್ ಗಿವನ್ ರೂಟ್ಸ್ ಇದನ್ನು ಮಾಡಿದ್ವಿ, ರಿಲೇಷನ್ಶಿಪ್ ಬಿಟ್ವೀನ್ ದ ರೂಟ್ಸ್ ಆ್ಯಂಡ್ ದಿ ಟರ್ಮ್ಸ್ ಅದು ಮಾಡಿದ್ವಿ, ನೇಚರ್ ಆಫ್ ರೂಟ್ಸ್ ಮಾಡಿದ್ವಿ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಅದನ್ನು ಇನ್ನೊಂದು ಸ್ವಲ್ಪ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ನೋಡ್ಕೊಳ್ಳೋಣ. ಸೊ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೇನೆ ನಾನು. ಇಕ್ವೇಷನ್ಸ್ ರೆಡ್ಯೂಸೇಬಲ್ ಇದನ್ನೂ ಒಂದು ಮಾಡ್ಕೊಳ್ಬೇಕು ನಾವು. ಓಕೆ, ಸಾಲ್ವಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫಾರ್ಮುಲಾ ಮೆಥಡ್, ಫ್ಯಾಕ್ಟರೈಸೇಷನ್, ಪ್ಯೂರ್. ಸೊ 3 ಟಾಪಿಕ್ಸ್ ಉಳಿದಿದ್ದಾವೆ ನಮ್ಮದು. ಸೊ ಅದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.